ಸಮಸ್ತ ರೈತ ಬಾಂಧವರೇ ಇತ್ತ ಗಮನ ಕೊಟ್ಟು ಕೇಳಿ. ಇದು ರೈತರ ಹಿತರಕ್ಷಣಾ ಸಮಿತಿ ಲಕ್ಕವಳ್ಳಿ ಹಾಗೂ ಸಮಸ್ತ ರೈತರು ತರೀಕೆರೆ ತಾಲೂಕು ಇವರ ವತಿಯಿಂದ ದಿನಾಂಕ 20 ರೈತ ಬಾಂಧವರೇ ಎಲ್ಲರೂ ಒಟ್ಟಾಗಿ ಬನ್ನಿ, ಕೈ ಜೋಡಿಸಲು ಬನ್ನಿ. ಬನ್ನಿ ರೈತ ಬಾಂಧವರೇ, ಇದು ನಮ್ಮ ನಿಮ್ಮ ಅರಿವು ಉಳಿವಿನ ಹೋರಾಟ. ರೈತ ಬಾಂಧವರೇ ಎಲ್ಲರೂ ಬನ್ನಿ, ಒಟ್ಟಾಗಿ ಬನ್ನಿ. ಇದೆ ಮೊದಲನೇದಾಗಿ ಆರಾಧ್ಯವರು ಸುಂದರಗೌಡರು ನನಗೆ ತಿಳಿಸಿದ ತಕ್ಷಣ ಎಲ್ಲೇ ಹೋರಾಟ ಆಗ್ಲಿ, ಎಲ್ಲೇ ಅನ್ಯಾಯ ಆಗಿರ್ಲಿ, ಯಾವುದೇ ಸರ್ಕಾರ ಆಗಿರ್ಲಿ, ಯಾವುದೇ ಪಕ್ಷ ಆಗಿರ್ಲಿ, ನಮ್ಮ ಹಕ್ಕನ್ನು ಪಡಿಬೇಕಾಗಿದ್ದು ನಮ್ಮ ಕರ್ತವ್ಯ ಆಗಿರೋದ್ರಿಂದ, ಆದ್ರೆ ಬರೀ ಕರ್ತವ್ಯ ಅಂತ ಆಫೀಸ್ ನಲ್ಲಿ ಹೋಗಿ ಕೇಳೋದ್ರಿಂದ ಕೊಡದೇ ಇರತಕ್ಕಂತ ಪರಿಸ್ಥಿತಿ ಇರೋದ್ರಿಂದ ಈ ತರ ಹೋರಾಟದ ಮುಖೇನೇ ಎದುರಿಸಬೇಕಾದ ಪರಿಸ್ಥಿತಿ. ಬರೀ ಎದುರಿಸೋದಲ್ಲ, ಹಂಗೇನು ಹೇಳ್ಬೇಕಾಗುತ್ತೆ. ನಮ್ಮ ಹಕ್ಕು ಪತ್ರಗಳನ್ನ ಇವರು ಇಷ್ಟ ಬಂದಂಗೆ ಒಂದೇ ಸರ್ಕಾರದಲ್ಲಿ ಒಂದ್ ಕಡೆ ಸರ್ಕಾರ, ಉದಾಹರಣೆ ಹೇಳ್ತೀನಿ, ಕರ್ನಾಟಕ ರಾಜ್ಯ ಸರ್ಕಾರ, ಅರಣ್ಯ ಇಲಾಖೆನೂ ಅದೇ ಸರ್ಕಾರದ್ದೇ, ಕರ್ನಾಟಕ ರಾಜ್ಯ ಸರ್ಕಾರನೂ ಕೂಡ ಇದೆ, ಮುಖ್ಯಮಂತ್ರಿಗಳು ಕಂದಾಯ ಇಲಾಖೆನೂ ಇದೆ, ಅರಣ್ಯ ಇಲಾಖೆ ಇದೆ. ಇದೇ ಒಂದ್ ಸಣ್ಣ ಉದಾಹರಣೆ ಕೊಡ್ತೀನಿ. ಈ ರೀತಿ ರೈತರ ಒಕ್ಕಲ್ನ ಎಬ್ಬರಿಸ್ತಕ್ಕಂಥದ್ದನ್ನ ಅಕ್ರಮ ಸಕ್ರಮ ಏನೇನೋ ಮಾಡ್ಬಿಟ್ಟಿದ್ದಾರೆ, ರಾಷ್ಟ್ರಾದ್ಯಂತ ಮಾಡಿದ್ದಾರೆ. ಬಾಂಡ್ ಹೆಸರಿನಲ್ಲೇ ಸಾವಿರಾರು ಕೋಟಿ ನುಂಗು ನೀರು ಕುಡಿದ್ರು ಕೂಡ ಅದು ಅಕ್ರಮ ಸಕ್ರಮ. ಮತ್ತೆ ನಿಮ್ಮ ಯಾವ್ಯಾವ್ದೋ ಇದ್ರಲ್ಲಿ ನಿಗಮ ಮಂಡಳಿ ದುಡ್ಡು ತಿಂದ್ರು ಕೂಡ ಅಕ್ರಮ ಸಕ್ರಮ. ಬೆಂಗಳೂರಿನಲ್ಲಿ ಫುಟ್ಪಾತ್ ಮೇಲೆಲ್ಲ ಅಂಗಡಿ ಪಂಗಡಿ ಇಟ್ಕೊಂಡ್ರೆ ಅಕ್ರಮ ಸಕ್ರಮ, ಮನೆ ಕಟ್ಕೊಂಡ್ರೆ ಅಕ್ರಮ ಸಕ್ರಮ. ಅವ್ರನ್ನ ಯಾರು ಒಕ್ಕಲೆಬ್ಸಲ್ಲ. ಕೇವಲ ರೈತರೇ ಯಾಕೆ ನಿಮ್ ಕಣ್ಣಿಗೆ ಕಾಣಿಸ್ತಾರೆ ಅಂದ್ರೆ ನಾವು ನಿಮಗೇನು ಬಹಳ 3ನೇ ದರ್ಜೆ ವ್ಯಕ್ತಿಗಳು ಅಂತ ತಿಳ್ಕೊಂಡಿದ್ದೀರಾ? ಆದ್ರೆ ಇವತ್ತಿನ ದಿವಸ ನಾವು ಊಟ ಮಾಡ್ತಾ ಇರೋದು 80% ರೈತರ ದುಡಿಮೆ ಶ್ರಮದಿಂದ. ಆದ್ರೆ ಅನ್ನ ತಿಂತಾ ಇರೋ ನಾವು ಅವ್ರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು. ಅದು ಇಲ್ಲ ಸರ್ಕಾರ ಇಲಾಖೆ ಇರ್ಬೋದು, ರಾಜಕಾರಣಿಗಳಿರ್ಬೋದು, ವ್ಯಾಪಾರಸ್ಥರಿರ್ಬೋದು, ಎಲ್ಲರೂ ಕೂಡ ಬಹಳ ಯೋಚನೆ ಮಾಡ್ಬೇಕಾಗಿರೋದು. ಕೆಲವರಿಗೆಲ್ಲ ಇದು ಪೆನ್ಷನ್ ಇದೆ, ಸರ್ಕಾರದಲ್ಲಿ ಸಂಬಳ ವರ್ಷ ಹೆಚ್ಚುವರಿ ಇದೆ, ಅನುಕೂಲಗಳಿದೆ. ಈ ರೈತರಿಗೆ ಯಾವ ಪೆನ್ಷನ್ ಇಲ್ಲ, ಇರ್ತಕ್ಕಂಥ ಕರೆಂಟು ಕೊಡೋದಿಲ್ಲ, ಜಮೀನು ಬೆಳೆಯಕ್ ಬಿಡೋದಿಲ್ಲ. ಒಂದು ವೇಳೆ ನಾವು 1, 2, 3 ಎಕರೆ ಇಟ್ಕೊಂಡಿರ್ತಕ್ಕಂಥ ಜನನ ವಿನಾಕಾರಣ ಸರ್ಕಾರಕ್ಕೆ ಸರಿಯಾಗಿ ಗಮನಕ್ಕೆ ತಂದಿದ್ದೀರೋ ಇಲ್ವೋ ಅರಣ್ಯ ಇಲಾಖೆ. ಒಂದು ಮಾತು ಹೇಳ್ತೀನಿ, 10ನೇ ಇಸ್ವಿನಲ್ಲಿ ಇದೇ ತರ ಒಂದು ಮಾಗಡಿ ತಾಲೂಕು, ನಾನು ಮಾಗಡಿ ತಾಲೂಕು ರಾಮನಗರ ಜಿಲ್ಲೆಯಲ್ಲಿ ಆಗಿತ್ತು. ಜಿಲ್ಲಾಧಿಕಾರಿಗಳು ಒಂದು ಪತ್ರ ಬರೆದಿದ್ದಾರೆ, ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಅದನ್ನು. ಆದೇಶ ಏನ್ ಮಾಡಿದ್ದಾರೆ, ವಿಷಯಕ್ಕೆ ಸಂಬಂಧಿಸಿದ ಸರ್ಕಾರಿ ಜಮೀನನ್ನು ರೈತರು ವ್ಯವಸಾಯದ ಉದ್ದೇಶಕ್ಕಾಗಿ ಒತ್ತುವರಿ ಮಾಡಿಕೊಂಡು ಸಾಗುವಳಿ ಮಾಡುತ್ತಿದ್ದು ಸಕ್ರಮಗೊಳಿಸಲು ಸರ್ಕಾರದ ಮುಖ್ಯ ಉದ್ದೇಶವಾಗಿರುತ್ತದೆ ಅವರು ಹೇಳಿದ್ದಾರೆ. ಸಕ್ರಮ ಮಾಡಬೇಕಾಗಿರೋದು ಉದ್ದೇಶ. ಅಂತೆಯೇ ಸರ್ಕಾರವು ಅರಣ್ಯ ಇಲಾಖೆಗೆ ಸೇರಿದ ಜಮೀನನ್ನು ಸಾಗುವಳಿ ಮಾಡುತ್ತಿದ್ದ ಫಲಾನುಭವಿಗಳಿಗೆ ಕಂದಾಯ ಇಲಾಖೆಯಿಂದ ಮಂಜೂರು ಮಾಡಿದ್ದು, ಸುಮಾರು 40-50 ವರ್ಷಗಳಿಂದಲೂ ಸಾಗುವಳಿ ಮಾಡುತ್ತಿದ್ದ ಫಲಾನುಭವಿಗಳನ್ನು ಅರಣ್ಯ ಇಲಾಖೆಯವರು ಒಕ್ಕಲೆಬ್ಬಿಸುತ್ತಿರುವ ನನ್ನ ಗಮನಕ್ಕೆ ಬಂದಿದೆ. ಜಿಲ್ಲಾಧಿಕಾರಿಗಳು ಹೇಳ್ತಿರೋದು, ರಾಮನಗರ ಜಿಲ್ಲಾಧಿಕಾರಿಗಳು ಗಮನಕ್ಕೆ. ಅಲ್ಲದೆ ಜಿಲ್ಲೆಯ ರೈತರು, ಸಂಘದ ಮುಖಂಡರು, ಅರಣ್ಯ ಇಲಾಖೆಯವರು ಒಕ್ಕಲೆಬ್ಬಿಸುತ್ತಿರುವುದನ್ನು ತಡೆಗಟ್ಟಬೇಕೆಂದು ಕೋರಿರ್ತೇವೆ. ಅರಣ್ಯ ಇಲಾಖೆಯ ಜಮೀನನ್ನು ಸರ್ಕಾರವು ಮಂಜೂರು ಮಾಡಿ 40-50 ವರ್ಷಗಳಾಗಿದ್ದು, ಭಾರತ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನನ್ವಯ ಅರಣ್ಯ ಪ್ರದೇಶದಲ್ಲಿ ಒತ್ತುವರಿ ಮಾಡಿಕೊಂಡ ಸಕ್ರಮಗೊಳಿಸಲಾದ ಫಲಾನುಭವಿಗಳನ್ನು ಒಕ್ಕಲೆಬ್ಬಿಸುವ ಪ್ರಶ್ನೆ ಉದ್ಭವಿಸುವುದಿಲ್ಲ. ಜಿಲ್ಲಾಧಿಕಾರಿಗಳು ಹೇಳಿರೋ ಮಾತು ನಿಮ್ಮದೇ ಸರ್ಕಾರದಲ್ಲಿ ಉದ್ಭವಿಸುವುದಿಲ್ಲ. ಹಾಗೂ ಫಾರಂ 50-53 ಅರ್ಜಿದಾರನ್ನು ಒಕ್ಕಲೆಬ್ಬಿಸಬಾರದೆಂದು ಸೂಚಿಸಿದೆ. ಆದ್ದರಿಂದ ಕಳೆದ 40-50 ವರ್ಷಗಳಿಂದ ಅರಣ್ಯ ಪ್ರದೇಶಗಳಲ್ಲಿ ಸಾಗುವಳಿ ಮಾಡಿಕೊಂಡು ಫಲಾನುಭವಿಗಳ ಹೆಸರಿಗೆ ಖಾತೆ, ಪಹಣಿ ಇನ್ನು ಮುಂತಾದ ದಾಖಲೆಗಳು ಕಂದಾಯ ಇಲಾಖೆಯಲ್ಲಿ ನಮೂದಾಗಿದ್ದಲ್ಲಿ ಅಂತವರನ್ನು ಒಕ್ಕಲೆಬ್ಬಿಸಲು ಅವಕಾಶವಿರುವುದಿಲ್ಲ. ಕಾರಣ, ಕಂದಾಯ ಇಲಾಖೆಯಿಂದ ಹೊಂದಿರುವ ಫಲಾನುಭವಿಗಳನ್ನು ಒಕ್ಕಲೆಬ್ಬಿಸಬಾರದೆಂದು ಈ ಬಗ್ಗೆ ಅಗತ್ಯ ಕೈಗೊಳ್ಳಲು ಆದೇಶಿಸಲಾಗಿದೆ. ಜಿಲ್ಲಾಧಿಕಾರಿಗಳೇ ಕೊಟ್ಟಿರ್ತಕ್ಕಂಥ ನಿಮ್ಮದೇ ಸರ್ಕಾರ. ನಮ್ಮ ಕಾಯಂ ಮುಖ್ಯಮಂತ್ರಿ ಗೋಳನ್ನ, ನನ್ನ ಕಣ್ಣೀರು, ಈ ರೈತರ ಕಣ್ಣೀರು, ಲಕ್ಕವಳ್ಳಿಯ ಜನರ ಕಣ್ಣೀರು ಮತ್ತು ತರೀಕೆರೆ ಜನರ ಕಣ್ಣೀರು ಅಂತ ಭಾವಿಸ್ಕೊಂಡು ಈ ಯಾವುದೇ ರೀತಿಯ ಒಕ್ಕಲನ್ನು ಎಬ್ಬಿಸ್ಕೂಡುದು. ಒಂದ್ ವೇಳೆ ಇದಕ್ಕೆ ಮುಂದುವರೆದ್ರೆ ಪ್ರಾಣ ಕೊಡೋದಕ್ಕೂ ಸಾಧ್ಯ ಇದ್ರೆ ನಾವು ಸಾಧ್ಯ ಇದೆ, ಅದಕ್ಕೂ ತೀರ್ಮಾನ ಮಾಡಬೇಕಾಗ್ತದೆ. ಇದು ಯಾವುದು ಅನ್ಯಾಯ ಇದ್ದಲ್ಲ. 40-50 ವರ್ಷಗಳಿಂದ ಪಾಣಿ ಅವರ ಹೆಸರಿನಲ್ಲಿದೆ. ಆಮೇಲೆ ಕೊಡ್ತೀವಿ ಅಂತ ಹೇಳಿದ್ದೀರಾ, ಉಳ್ಕೊಳ್ಳೋದಕ್ಕೆ ಬಿಟ್ಟಿದ್ದು ಆಗಿದೆ. ಅರಣ್ಯ ಇಲಾಖೆಯವ್ರಿಗೆ ಅನುಕೂಲ ಬೇಕಾಗಿದೆ, ದುಡ್ಡಿಲ್ಲ ಅನ್ನೋ ಕಾರಣಕ್ಕೋ ಮತ್ತೊಂದಕ್ಕೋ ಮಾಡ್ತಕ್ಕಂಥ ಸೂಕ್ತ ಅಲ್ಲ. ಸರ್ಕಾರವೇ ನೇರವಾಗಿ ಉತ್ತರ ಕೊಡದೇ ಇದ್ರೆ, ನಿಮ್ಮ ಮುಂದೆ ಹೇಳ್ತಾ ಇದೆ, ನೀವು ಯಾವತ್ತು ಬೇಕಾದ್ರೂ ಜನಾಂದೋಲನ ಮಾಡಿ
ಇಡೀ ಜಿಲ್ಲೆ ಇಡೀ ತಾಲೂಕಿನ ಎಲ್ಲರೂ ಸೇರ್ಕೊಂಡು ಸಂಪೂರ್ಣವಾದ ಹೋರಾಟವನ್ನ ಅದು ಯಾವ ಮಟ್ಟಕ್ಕೆ ಬೇಕಾದ್ರೂ ಸಿದ್ಧ ಇದ್ದೀನಿ ನಾನು ಕೂಡ ಅಂತ ಹೇಳಿ ನಮ್ಮ ಆಮ್ ಆದ್ಮಿ ಪಕ್ಷ ಇಲ್ಲಿನ ಜಿಲ್ಲಾಧ್ಯಕ್ಷರಿಗೆ ಇಲ್ಲಿನ ತಾಲೂಕು ಮಟ್ಟದವರಿಗೆ ಸಂಪೂರ್ಣ ಇವ್ರ ಜೊತೆ ಸೇರ್ಕೊಂಡು ನೀವು ಕೈ ಜೋಡಿಸಿ ನಾನಿಂದ 2-3 ದಿವಸದಲ್ಲಿ ಎಲ್ಲಾ ಪತ್ರವನ್ನು ಬರೆದು ನಿಮಗೆ ಕಳಿಸ್ಕೊಡ್ತೀನಿ. ಈ ಸಂಘದವ್ರು ಯಾರಿದ್ದೀರೋ ಅವರಿಗೆ, ಖಂಡ್ರೆ ಅವರಿಗೆ, ಜಾರ್ಜ್ ಅವರಿಗೆ, ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಇದು ದೊಡ್ಡ ತಾಪತ್ರಯ ಆಗುತ್ತೆ, ತೊಂದರೆ ಆಗುತ್ತೆ. ಮುಂದಿನ ದಿನಗಳಲ್ಲಿ ಆದಷ್ಟು ಜರೂರಾಗಿ ಅರಣ್ಯ ಇಲಾಖೆಯವರಿಗೆ ಎಚ್ಚರಿಕೆಯನ್ನ ಕೊಡಿ, ನಿರ್ದೇಶನವನ್ನು ಕೊಡಿ. ಯಾವುದೇ ಕಾರಣಕ್ಕೂ ಒಕ್ಕಲೆಬ್ಸೋದಿಲ್ಲ ಮತ್ತು ಅರಣ್ಯ ಜಾಲಕ್ಕೆ ಜೊತೆಗೆ ರೆವಿನ್ಯೂ ಇಲಾಖೆಯವರಿಗೆ ಹಕ್ಕು ಪತ್ರಗಳನ್ನ ಕೊಡೋದಕ್ಕೆ ಪ್ರಾರಂಭ ಮಾಡಿ. ಹಾಗೆ ಎಲ್ಲವೂ ಸರಿ ಹೋಗುತ್ತೆ. ಹಕ್ಕು ಪತ್ರ ಕೊಡದೇ ಇರೋದಂತ ಈ ಪತ್ರ ಇದೆ ಅಂತ ಯಾತನ್ನ ಹೇಳಿ ನಾನು ಇನ್ನೂ 2-3 ಕೆಲಸಗಳಿದೆ, ಇದಕ್ಕೋಸ್ಕರ ಬಂದಿದ್ದೀನಿ. ಯಾವಾಗ ಕರೆದ್ರು ಕೂಡ ನನಗೆ ಪಕ್ಷ ಗಿಕ್ಷ ಏನಿಲ್ಲ. ಇದು ನನಗೆ ಬಹಳ ಮುಖ್ಯ ಆಗಿದೆ. ಈ ಜನ ನಮಗೆ ಬಹಳ ಮುಖ್ಯ ಆಗಿದ್ದಾರೆ. ಇದಿದ್ರೆ ಮಾತ್ರ ನನ್ನ ಮಾತನ್ನ ಹೇಳಿ ನಿಮ್ಮೆಲ್ಲರಿಗೂ ಹೊಂದಿಸಿ ಅರಣ್ಯ ಇಲಾಖೆಯವರಿಗೆ ದಯಮಾಡಿ ಏನಾದ್ರೂ ವೆರಿಫಿಕೇಶನ್ ಸರ್ಕಾರದಿಂದ ಏನಾದ್ರು ನಿರ್ದೇಶನ ಅಥವಾ ಯಾವ್ದಾದ್ರು ಸಿಹಿ ಸುದ್ದಿ ಇದ್ರೆ ತಿಳಿಸಿ. ಕಹಿ ಸುದ್ದಿ ಹೇಳಕ್ ಬರಬೇಡಿ, ಇಕ್ಕಟ್ಟಿಗೆ ಸಿಕ್ಕಾಕಂತೀರ. ಅಕಸ್ಮಾತ್ ಬಂದ್ರು ನಾವು ಕೇಳೋದಿಲ್ಲ ಅನ್ನೋ ಮಾತನ್ನ ಹೇಳಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರಿಗೆ ನೀವು ಅವರು ಸಮಜಾಯಿಸಿ ಮಾಡಿಕೊಂಡು ಹಕ್ಕು ಪತ್ರಗಳನ್ನ ರಾಮನಗರದಲ್ಲಿ ಯಾಕೆ ಕೊಟ್ಟಿದ್ದೀರೋ ಹಾಗೆ ಕೊಡಬೇಕು ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಬೋಲೋ ಭಾರತ್ ಮಾತಾಕ್ಕೆ, ರೈತರ ಹೋರಾಟಕ್ಕೆ